ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾರಿಶ್ ವ್ಲಾಗ್. ಸೊ ತುಂಬ ದಿನ ಅಂದರೆ ಆಲ್ಮೋಸ್ಟ್ 6-7 ಮಂತ್ಸ್ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಷ್ಟು ಲೇಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 6:15-6:30ಗೆ ಐ ಗಾಟ್ ಟು ನೋ ದಟ್ ಐ ಆಮ್ ಕ್ಯಾರಿಯಿಂಗ್ ಪ್ರೆಗ್ನೆಂಟ್ ಅಂತ. ಸೊ ತುಂಬ ಖುಷಿಪಟ್ಟ ದಿನ ಅದು. ಆ ಟೈಮ್ ಅಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ, ಅದು ಎಕ್ಸ್ಪೆಷಲಿ ಒಂದು ಹುಡುಗಿಗೆ. ಸೊ ಇದೆಲ್ಲ ಆದಮೇಲೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ, ಅದರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈವ್ನಿಂಗು ಆ್ಯಸ್ ಯೂಶ್ವಲ್ ಇದೆಲ್ಲ ದೇವರ ಆಶೀರ್ವಾದದಿಂದನೇ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡು ಮಹದೇಶ್ವರ ದೇವಸ್ಥಾನಕ್ಕೆ, ಯಾಕಂದರೆ ನಾವು ನಂಬೋ ದೇವರು ಮಹದೇಶ್ವರ. ಸೊ ಇಂಥ ಖುಷಿ ಪಟ್ಟಿರೋದ್ರಿಂದಲೇ ದೇವರ ಆಶೀರ್ವಾದ ಇರಲಿ ಅಂತ ನಾನು ನಮ್ಮ ಹಸ್ಬೆಂಡು ಚಾಮರಾಜಪೇಟೆಯಲ್ಲಿರೋ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಖುಷಿ ಆಗ್ತಾಯಿತ್ತು. ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಹಾಗೆ ಇದು ಒಂಥರ ಎಕ್ಸ್ಪೆಕ್ಟೇಷನ್ನು ಇತ್ತು ಕನ್ಸೀವ್ ಆಗೋಕ್ಕೆ, ಅನ್ಎಕ್ಸ್ಪೆಕ್ಟೆಡ್ ಆಗೂ ಇತ್ತು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ನಾನು ನಮ್ಮ ಹಸ್ಬೆಂಡು ನಮ್ಮ ಫ್ಯಾಮಿಲಿಗೆ ಎಲ್ಲ ಹೇಳಿ ಆ್ಯಂಡ್ ಡಾಕ್ಟರು ಕೂಡ ಅದನ್ನು ಕನ್ಫರ್ಮ್ ಮಾಡಿದ್ರು. ಸೊ ಡಾಕ್ಟರ್ ಕನ್ಫರ್ಮ್ ಮಾಡೋವರೆಗೂ ನಮಗೂ ಭಯ ಇರುತ್ತೆ, ಏನಾಗಿರ್ಬೋದಪ್ಪ ಅಂತ. ಬಿಕಾಸ್ ಮನೇಲೇ ಟೆಸ್ಟ್ ಮಾಡೋದ್ರಲ್ಲಿ ಅಷ್ಟೊಂದು ಆ್ಯಕ್ಯುರೇಟಾಗಿ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಇವಾಗ ನಾನು ಹೇಳ್ಬೋದು, ಮನೇಲಿ ಕೂಡ ಟೆಸ್ಟ್ ಮಾಡಿಕೊಂಡ್ರೆ ಅದು ಆ್ಯಕ್ಯುರೇಟ್ ಆಗಿರುತ್ತೆ ಅಂತ. ಸೊ ಮಹದೇಶ್ವರ ಆಶೀರ್ವಾದದಿಂದ ಇವಾಗ 7 ಮಂತ್ಸು ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಆರೋಗ್ಯವಾಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪ್ರೆಗ್ನೆನ್ಸಿ ಜರ್ನಿನ ಹೇಳ್ತೀನಿ. ಬಾಯ್.